ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತ್ರಿವೇಣಿ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ಮಲೆನಾಡಿನ ಹಳ್ಳಿಯನ್ನು ತೋರಿಸ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಒಂದು ನನ್ನ ಫ್ರೆಂಡ್ ಊರಿಗೆ ಹೋಗಿದ್ದೆ. ಸೊ ಆ ಹಳ್ಳಿಯಲ್ಲಿ ಯಾವ ರೀತಿ ಚಿತ್ರಣ ಸಿಕ್ತು ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ ಹಳ್ಳಿಯ ಪರಿಸರ ತುಂಬಾ ಚೆನ್ನಾಗಿತ್ತು. ಸೊ ನಿಮ್ಮೊಂದಿಗೆ ಅದ ಎಲ್ಲ ವಿಷಯಗಳನ್ನು ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಹೂವನ್ನು ನೋಡ್ತಿರ್ಬೋದು, ಇದನ್ನು ಡೇರೆ ಹೂವು ಅಂತ ಕರಿತೀವಿ. ಇದೆಲ್ಲ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಬಿಡುತ್ತೆ, ನೀವು ನೋಡ್ತಿರ್ಬೋದು. ತುಂಬಾ ಚೆನ್ನಾಗಿತ್ತು. ಪಿಂಕ್, ಡಾರ್ಕ್ ಪಿಂಕ್ ಕಲರಲ್ಲಿತ್ತು. ತುಂಬ ಚೆನ್ನಾಗಿತ್ತು ಹೂವು ನೋಡೋದಕ್ಕೆ. ಮತ್ತು ಕೆಳಗಡೆ ನೋಡಿ, ಇದು ಸಹ ದಾಸವಾಳ ಪಿಂಕ್ ಕಲರೇ, ತುಂಬ ಚೆನ್ನಾಗಿ ಬೆಳೆಸಿದ್ರು. ಇದು ಸಿಂಗಲ್ ಫ್ಲವರು ದಾಸವಾಳನೇ. ಹಳ್ಳಿಯಲ್ಲಂತೂ ಪರಿಸರ ತುಂಬಾ ಚೆನ್ನಾಗಿತ್ತು. ನೋಡಿ ಯಾವ ರೀತಿ ಇದೆ ಆ ಹಳ್ಳಿಯ ಪರಿಸರ ಅಂದ್ಬಿಟ್ಟು. ನೀವು ಈ ಗಿಡನ ನೋಡಿರ್ಬೋದು, ಇದು ಕಳ್ಳಿ ಗಿಡ ಅಂತಾರೆ ಹಳ್ಳಿಯ ಸೈಡ್ನಲ್ಲಿ. ಸೊ ನಮ್ಮ ಕಡೆ ಎಲ್ಲ ಮುಂಚೆ ಹಳ್ಳಿಗಳಲ್ಲಿ ಬೇಲಿ ಸಾಲಲ್ಲಿ ಈ ಗಿಡ ಬಿಡ್ತಿತ್ತು. ಬಟ್ ನಮ್ಮ ಕಡೆ ಹಳ್ಳಿಗಳಲ್ಲಿ ಈಗ ಇಲ್ಲ. ಇದು ಈ ಕಡೆ ಹಳ್ಳಿನಲ್ಲಿ ಸಿಗುತ್ತೆ. ಹಳ್ಳಿಯ ದೃಶ್ಯ ನೋಡ್ಬೋದು, ಎಷ್ಟು ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ. ಹೊಲ ನೋಡ್ತಾ ಇದ್ದೀರಾ, ಇವಾಗ ಜೋಳದ ಹೊಲವನ್ನು ನೋಡ್ತಾ ಇದ್ದೀರಾ. ಸೊ ನಮ್ಮ ಕಡೆ ಇದನ್ನು ಮೆಕ್ಕೆಜೋಳ ಅಂತ ಕರಿತೀವಿ. ಸೊ ತೆನೆ ಯಾವ ರೀತಿ ಬಂದಿದೆ ನೀವು ನೋಡ್ಬೋದು. ಸೊ ಎಳೆದಿದೆ ತೆನೆ, ಇನ್ನೂ ಬಲ್ತಿಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ಏನು ತೆಗೆದುಕೊಂಡಿಲ್ಲ. ಹೊಲ ತುಂಬಾ ಚೆನ್ನಾಗಿತ್ತು, ಸ್ವಲ್ಪನೂ ರೋಗ ಇರಲಿಲ್ಲ. ಈ ಸೈಡ್ ಹಳ್ಳಿಗಳಲ್ಲೆಲ್ಲ ಸ್ವಲ್ಪ ಜಾಸ್ತಿ ಈ ಟೈಮಲ್ಲಿ ಜೋಳನೇ ಜಾಸ್ತಿ ಬೆಳೆದಿದ್ರು. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಇದು ರಾಗಿ ಹೊಲ. ಸೊ ಸರಿಯಾಗಿ ಹುಟ್ಟಿಲ್ಲ, ಅಲ್ಲಲ್ಲಿ ಹುಟ್ಟಿದೆ. ರಾಗಿಯನ್ನು ಬೆಳೆಯೋದು ಇದರಿಂದನೇ ನೀವು ನೋಡ್ತಿರ್ಬೋದು. ಮಲೆನಾಡ ಹಳ್ಳಿ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗೇನು ನೋಡ್ತಾ ಇದ್ದೀರಲ್ಲ, ಈ ಗಿಡದಲ್ಲಿ ನಾವು ಚಿಕ್ಕವರಿದ್ದಾಗೆಲ್ಲ ಸ್ವಲ್ಪ ಈ ಗಿಡದ ಎಲೆಗಳನ್ನು ತೆಗೆದುಕೊಂಡು ಅದರ ತೊಗಟನ್ನು ಈ ರೀತಿ ಮುರಿದು ಅದನ್ನು ಊದುತ್ತಾ ಇದ್ವಿ. ಸೊ ಅದರಿಂದ ಬಬಲ್ಸ್ ಬರ್ತಾಯಿತ್ತು ಗುಳ್ಳೆಗಳ ರೂಪದಲ್ಲಿ. ಸೊ ಅದನ್ನು ಟ್ರೈ ಮಾಡಿದ್ವಿ. ಸೊ ಸದ್ಯಕ್ಕೆ ಬರಲಿಲ್ಲ. ಸೊ ಹಂಗೆ ಮುಂದುವರೆದ್ವಿ. ನೋಡಿ, ಇದನ್ನು ಬೋರ್ವೆಲ್ ಅಂತಾರೆ ಹಳ್ಳಿಗಳ ಕಡೆ. ಈ ಥರ ಇರುತ್ತೆ. ಸೊ ಭಾಳಷ್ಟು ಹಳ್ಳಿಗಳಲ್ಲಿ ಆಲ್ಮೋಸ್ಟ್ ಕೆಟ್ಟೋಗ್ಬಿಟ್ಟಿದೆ. ಈ ಹಳ್ಳಿಲಿ ಇನ್ನೂ ಇದೆ. ಆ ಊರಿನಲ್ಲಿ ರೋಡಿನ ಬದಿಯಲ್ಲೇ, ಅಂದರೆ ರೋಡು ಅಕ್ಕಪಕ್ಕ ಏನಿರುತ್ತೆ, ಎಲ್ಲರ ಮನೆಯ ಮುಂದೆನೂ ತೆಂಗಿನ ಮರಗಳನ್ನು ಬೆಳೆಸಿದ್ರು. ತುಂಬಾ ನೋಡಲಿಕ್ಕೆ ಚೆನ್ನಾಗಿ ಕಾಣ್ತಿತ್ತು. ಸೊ ಮನೆಯ ಮುಂದೆ ಅವರ ಅಜ್ಜಿ, ನನ್ನ ಫ್ರೆಂಡ್ ಅಜ್ಜಿ ಏನಿದ್ದಾರೆ, ಅವರು ಈ ರೀತಿ ತರಕಾರಿಯನ್ನು ಬೆಳೆತಿದ್ರು, ನೀವು ನೋಡ್ಬೋದು. ಸೊ ಬದನೆಕಾಯಿ ಗಿಡನ ಯಾವ ರೀತಿ ಬಿಟ್ಟಿದೆ ಅಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಿತ್ತು ಅವರಲ್ಲಿ ನೋಡೋದಕ್ಕೆ. ನಮ್ಮದು ಹಳ್ಳಿನೇ. ಪ್ರಶಾಂತವಾಗಿ, ವಿಶಾಲವಾಗಿ, ನೋಡೋದಕ್ಕೆ ಗ್ರೀನರಿಯಾಗಿ ತುಂಬ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಡೇ ನಾನು ನಮ್ಮ ಮನೆಗೆ ಬಂದೆ. ಟಿಫಿನ್ಗೆ ನಾನಿವತ್ತು ಚಪಾತಿ ಮಾಡಿದ್ದೀನಿ, ಇವಾಗ ತಿನ್ನಬೇಕು. ಸೊ ಕಾಳಿಂದು ಗ್ರೇವಿ ಮಾಡಿದ್ದೀನಿ. ಸೊ ಅದ್ರ ಜೊತೆ ಟಿಫಿನ್ ಮುಗಿಸ್ಕೊಂಡು ಮಾರ್ಕೆಟಿಗೆ ಹೋಗಬೇಕು. ಹಾಯ್ ಫ್ರೆಂಡ್ಸ್, ನಾನಿವಾಗ ಮಾರ್ಕೆಟಿಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ. ಸೊ ಇವಾಗ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಊರಿಂದ ಬಂದೆ ನಾನು. ಸೊ ನೀವಿಲ್ಲಿ ನೋಡ್ಬೋದು, ನಾನಿವತ್ತು ಮಾರ್ಕೆಟಿಗೆ ಹೋಗೋದಕ್ಕೆ ಈ ರೀತಿ ಪರ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಕಾಣ್ತಿದೆಯಲ್ಲ ನಿಮಗೆ, ಇದು ಫ್ಯಾಬ್ರಿಕ್ದು ಮೆಟೀರಿಯಲ್ಲು. ತುಂಬಾ ಚೆನ್ನಾಗಿದೆ, ಕ್ರೀಮ್ ಕಲರ್ ಇದೆ, ನೀವು ನೋಡ್ತಿರ್ಬೋದು. ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಜಿಪ್ ಇದೆ, ಮತ್ತು ಈ ಕಡೆಯೂ ಸಹ ಇದಿದೆ, ಮತ್ತು ಇನ್ಸೈಡ್ ಕ್ಲಾತನ್ನು ನೀವು ನೋಡ್ಬೋದು. ಈ ರೀತಿ ಇದೆ, ತುಂಬಾ ಚೆನ್ನಾಗಿದೆ. ಡೈಲಿ ಯೂಸ್ಗಂತೂ ಚೆನ್ನಾಗಿರುತ್ತೆ. ಸೊ ನೀವೇನಾದ್ರು ವೆಸ್ಟರ್ನ್ ವೇರ್ ಮಾಡಿದ್ರು ಸಹ ಇದು ಮ್ಯಾಚ್ ಆಗುತ್ತೆ. ಜೀನ್ಸ್ ಜೊತೆಗೂ ಸಹ ಇದು ನೀಟಾಗಿ ಮ್ಯಾಚ್ ಆಗುತ್ತೆ.
ಇತ್ತು. ಸೊ ಇವಾಗ ನಾನು ಹಾಸನ್ದು ರಿಲಯನ್ಸ್ ಟ್ರೆಂಡ್ಸ್ ಇದೆಯಲ್ಲ, ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಪೃಥ್ವಿ ಟ್ಯಾಕೀಸ್ ಬಿಟ್ಟು ಮುಂದೆ ಇದೆ. ಸೊ ಬ್ಯಾಂಗ್ಳೂರ್ಗೆ ಹೋಗ್ತೀವಲ್ಲ ಆ ಸೈಡ್ ಬರುತ್ತೆ. ಐ ಥಿಂಕ್ ಅದು BM ರೋಡ್ ಅಂತ ಅಂದ್ಕೊತೀನಿ. ಸೊ ಅಲ್ಲಿ ಒಳಗಡೆ ಎಲ್ಲ ಶೂಟಿಂಗ್ ಬಿಡಲಿಲ್ಲ. ಸೊ ನಾನು ನಿಮಗೆ ಹೊರಗಡೆ ಅಂಗಡಿದು ಇದಷ್ಟೇ ತೋರಿಸ್ತಾ ಇದ್ದೀನಿ. ಸೊ ನನ್ನ ತಂಗಿ ಕೂಡ ಅಲ್ಲಿ ಬಂದು ಜಾಯಿನ್ ಆದಳು. ಸೊ ನಾವಿವಾಗ ಅಲ್ಲಿ ಶಾಪಿಂಗನ್ನು ಮುಗಿಸ್ಕೊಂಡು ಬಿಗ್ ಬಜಾರ್ಗೆ ಹೋಗ್ತಾ ಇದ್ದೀವಿ. ಇವಾಗ ನಾವು ಸ್ವಲ್ಪ ಗ್ರೋಸರಿ ಐಟಮ್ಸ್ ಎಲ್ಲ ಪರ್ಚೇಸಿಂಗ್ ಇತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ಫ್ರಂಟ್ ಸೈಡಲ್ಲಿ ಏನೋ ರೋಡು ಎಕ್ಸ್ಟೆನ್ಷನ್ ಆಗಿದೆ ಅಂತ ಕೆಲಸ ನಡೀತಿದೆ ಅಂದ್ಬಿಟ್ಟು ಸೊ ಅಲ್ಲಿ ಮುಂದೆ ಬ್ಲಾಕೇಜ್ ಮಾಡಿದರು. ಸೊ ಬ್ಯಾಕ್ ಸೈಡಿಂದ ಎಂಟ್ರಿ ಇತ್ತು. ಸೊ ನೀವು ನೋಡ್ತಿರ್ಬೋದು. ಸೊ ಇಲ್ಲಿಂದನೇ ಎಂಟ್ರಿ ತೊಗೋಬೇಕು ಪಬ್ಲಿಕ್ಕು. ಸೊ ಅಲ್ಲೂ ಸಹ ಒಳಗಡೆ ಶೂಟಿಂಗ್ ಅಲೋ ಇರಲಿಲ್ಲ. ಸೊ ನಾವು ಆಲ್ರೆಡಿ ಪರ್ಚೇಸಿಂಗ್ ಆಗಿದೆ. ಸೊ ಮಾರ್ಕೆಟಿಗೆ ಹೋಗಿ ಬಂದೆ, ಫ್ರೆಶ್ ಕೂಡ ಆದೆ. ಸೊ ಏನು ತಂದಿದ್ದೀನಿ ಅಂದ್ಬಿಟ್ಟು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದೆ. ರಿಲಯನ್ಸ್ ಟ್ರೆಂಡ್ಸಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದೆ. ಸೊ ಬನ್ನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂದ್ಬಿಟ್ಟು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ನೋಡ್ತಿದ್ದೀರಲ್ಲ, ಈ ರೀತಿ ನಾನು ಮನಸ್ವಿಗೆ ಆ್ಯಕ್ಚುಲಿ ನನ್ನ ಸಿಸ್ಟರ್ ಪರ್ಚೇಸ್ ಮಾಡಿದ್ದು. ಮನಸ್ವಿಗೆ ಈ ರೀತಿ ಡ್ರೆಸ್ಸನ್ನು ತೆಗೆದುಕೊಂಡ್ವಿ. ನೋಡ್ಬೋದು, ಇದು ಟಾಪ್ ಇದೆ, ರೇಟ್ ನೋಡ್ಬೋದು 499 ರುಪೀಸ್ ಇತ್ತು. ರಿಲಯನ್ಸ್ ಟ್ರೆಂಡ್ಸ್ ಹಾಸನಲ್ಲಿ ತೆಗೆದುಕೊಂಡಿದ್ದು. ಮತ್ತು ಇದರ ರೇಟ್ ನೋಡ್ಬೋದು ನೀವು 699 ಸಮಥಿಂಗ್ ಇದೆ. ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ, ನೋಡ್ಬೋದು ಈ ಥರ ಇದೆ. ಸೊ ಇದು ಒಂದು ಜೊತೆ ತೊಗೊಂಡ್ವಿ ಮನಸ್ವಿಗೆ. ನೆಕ್ಸ್ಟ್ ಏನು ತೆಗೆದುಕೊಂಡೆ ತೋರಿಸ್ತೀನಿ ನಾನು ನಿಮ್ಗೆ ಇವಾಗ. ಗೊತ್ತಿರ್ಬೋದು, ಈ ಥರ ನಾನು ತೊಗೊಂಡೆ. ಶ್ವೆಟರ್ ಟೈಪ್ ಬರುತ್ತೆ ಇದು. ಸೊ ನೋಡ್ಬೋದು, ತುಂಬ ಚೆನ್ನಾಗಿದೆ, ನೋಡಲಿಕ್ಕೆ ಸಾಫ್ಟ್ ಇದೆ. ಸೊ ರೇಟ್ ನೋಡ್ಬೋದು 899 ರುಪೀಸ್ ಇದೆ. ಟೀಮ್ ಸ್ಪಿರಿಟ್ ಅಂದ್ಬಿಟ್ಟು ಕಂಪ್ನಿ ನೇಮು. ಸೊ ರಿಲಯನ್ಸ್ ಟ್ರೆಂಡ್ಸ್ದು ನೋಡ್ಬೋದು ನೀವು. ಓಕೆ, ಇದೊಂದು ತೆಗೆದುಕೊಂಡೆ. ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂದ್ಬಿಟ್ಟು. ನೆಕ್ಸ್ಟು ಈ ರೀತಿ ಒಂದು ಶ್ವೆಟರನ್ನು ತೆಗೆದುಕೊಂಡೆ. ಇದು ರಿಲಯನ್ಸ್ ಟ್ರೆಂಡ್ಸಲ್ಲೇ ತೆಗೆದುಕೊಂಡಿದ್ದು. ಸೊ ರಾಮ ಗ್ರೀನ್ ಕಲರ್ ಇದೆ, ನನಗೆ ತುಂಬ ಇಷ್ಟ ಆಯಿತು ಈ ಕಲರು. ಆ್ಯಕ್ಚುಲಿ ಶ್ವೆಟ್ರ್ ಒಂದೇ ತೆಗೆದುಕೊಳ್ಳೋದಕ್ಕಂತ ಹೋಗಿದೆ. ಸೊ ಅದು ಇಷ್ಟ ಆಯಿತು, ಹಾಗಾಗಿ ಅದನ್ನು ತೆಗೆದುಕೊಂಡೆ. ಇದು ನೋಡ್ಬೋದು 699 ಅಂದರೆ 700 ರುಪೀಸ್ ಇದೆ. ಸಾಫ್ಟ್ ಹ್ಯಾಂಡ್ ಫ್ರೀ ಅಂತ ಇದೆ, ನೋಡ್ಬೋದು ನಿಮಗೆ. 100% ಕಾಟನ್ ಅಂತ ಹಾಕಿದ್ದಾರೆ. ತೋರಿಸ್ತೀನಿ ನಿಮಗೆ ಫುಲ್ ಯಾವ ರೀತಿ ಇದೆ ಅಂದ್ಬಿಟ್ಟು. ಈ ಶ್ವೆಟ್ರ್ ಈ ರೀತಿ ಬರುತ್ತೆ. ಈ ರೀತಿ ಇದೆ, ನೋಡ್ತಿರ್ಬೋದು ನೀವು. ಸೊ ನಾನು M ಸೈಜಲ್ಲಿ ತೆಗೆದುಕೊಂಡಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ಸೊ M ಸೈಜ್ ಇದೆ, ಕಾಣಿಸಿದೆಯಲ್ಲ ಇಲ್ಲಿ. ಓಕೆ, M ಸೈಜ್ ಇದೆ. ಸೊ ಈ ಥರ ತೆಗೆದುಕೊಂಡೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ಅನಿಸುತ್ತೆ, ಹಾಗಾಗಿ ತೆಗೆದುಕೊಂಡೆ. ಇವಾಗ ಕೋಲ್ಡ್ ಸೀಸನ್ ಅಲ್ವಾ, ಹಾಸನ ತುಂಬ ಚಳಿ ಜಾಸ್ತಿ. ಬಿಜಾಪುರದಲ್ಲಿ ಅಷ್ಟೊಂದು ಇರಲಿಲ್ಲ ಶ್ವೆಟ್ರು. ಆ್ಯಕ್ಚುಲಿ ಬಿಜಾಪುರದಲ್ಲಿ ಜಾಸ್ತಿ ಯೂಸೇ ಆಗ್ತಿರಲಿಲ್ಲ, ಡಿಸೆಂಬರ್ ಮಂತಲ್ಲಿ ಅಷ್ಟೇ ಯೂಸ್ ಆಗ್ತಿದ್ವಿ. ಬಟ್ ನಮ್ಮ ಹಾಸನಲ್ಲಿ ಸ್ವಲ್ಪ ಮಳೆಗಾಲದಲ್ಲೂ ಬೇಕು, ಕೋಲ್ಡ್ ವೆದರ್ ಇದೆ ನಮ್ಮ ಹಾಸನ. ಓಕೆ, ನೆಕ್ಸ್ಟ್ ನೀವು ನೋಡ್ತಾ ಇರೋದು ಈ ರೀತಿ. ಇದು ಯಾವ ರೀತಿ ಇದೆ ನೋಡಿ, ಕಾಲರೆಲ್ಲ ಈ ರೀತಿ ಇದೆ. ಸೊ ನೋಡ್ಬೋದು ಈ ರೀತಿ ಇದೆ. ಇದು ಅಷ್ಟೇ, ಕ್ಲಾತ್ ತುಂಬ ಸಾಫ್ಟ್ ಇದೆ, ತುಂಬ ಇಷ್ಟ ಆಯಿತು. ಜೀನ್ಸ್ ಜೊತೆಗೂ ಮ್ಯಾಚ್ ಆಗುತ್ತೆ, ಹಾಕೊಬೋದು. ಸೊ ವೆಹಿಕಲೆಲ್ಲ ಓಡಿಸುವಾಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ತೆಗೆದುಕೊಂಡೆ ಈ ರೀತಿ. ಸೊ ಬಿಗ್ ಬಜಾರ್ಗೆ ಹೋಗಿದ್ವಲ್ಲ, ಅಲ್ಲಿ ಏನೇನು ತೆಗೆದುಕೊಂಡ್ವಿ ಅಂತಂದರೆ ಈ ರೀತಿ ಒಂದು ಕಪ್ಪನ್ನು ತೆಗೆದುಕೊಂಡ್ವಿ, ಕಾಫಿ ಕಪ್ ಇದು. ಸೊ 139 ಇದೆ ರೇಟು. ಸ್ಪೆಷಲ್ ಪ್ರೈಸ್ ಬಂದುಬಿಟ್ಟು 129 ರುಪೀಸ್ ಇತ್ತು. 10 ರುಪೀಸ್ ಆಫ್ ಇತ್ತು ಇದಕ್ಕೆ. ಸೊ ಈ ರೀತಿ ಇದೆ. ಸೊ ನನ್ನ ಸಿಸ್ಟರ್ ತೆಗೆದುಕೊಂಡ್ಲು ಇದನ್ನು. ಮೈಕ್ರೋ ಫೈಬರ್ ಟವಲ್ ಅಂದ್ಬಿಟ್ಟು
ಇದು ಕಿಚನ್ ಶೆಲ್ಫ್ ಎಲ್ಲ ಕ್ಲೀನ್ ಮಾಡಲಿಕ್ಕೆ, ಡಸ್ಟಿಂಗನ್ನು ಮಾಡಲಿಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಕೇಳಿರ್ಬೋದು ಈ ಥರ. ಇದು ಮಾಮೂಲಿ ಟವಲ್ ಅಲ್ಲ, ಇದು ಮೈಕ್ರೋ ಫೈಬರ್ ಕ್ಲಾತ್. ಇದು ಡಸ್ಟಿಂಗ್ ಎಲ್ಲ ಮಾಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. 3 ಪೀಸ್ ಇತ್ತು ಮತ್ತು ರೇಟ್ ನೋಡ್ಬೋದು ಇಲ್ಲಿ 109 ರೂಪೀಸ್ ಇದೆ. ಸೊ ಚೀಪ್ ಆ್ಯಂಡ್ ಬೆಸ್ಟ್ ಅನ್ನಿಸ್ತು. ಸೊ ಹಾಗಾಗಿ ನಾನು ಇದನ್ನು ಹಾಸನ್ ಬಿಗ್ ಬಜಾರ್ನಲ್ಲಿ ತೆಗೆದುಕೊಂಡು ಬಂದೆ. ಮತ್ತು ಇನ್ನೆಲ್ಲ ಏನೆಲ್ಲ ಐಟಮ್ಸನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು, ದಿನಸಿ ಐಟಮ್, ಗ್ರೋಸರಿ ಐಟಮ್ಸ್ ಅಷ್ಟೇ ಇದೆ. ಸೊ ಅದನ್ನು ಹಾಗೆ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಸೊ ನೋಡ್ತಿದ್ದೀರಲ್ಲ, ಇಷ್ಟು ಗ್ರೋಸರಿ ಐಟಮ್ಸ್ ತೆಗೆದುಕೊಂಡು ಬಂದಿದ್ದು. ಸ್ನ್ಯಾಕ್ಸೇ ಇದೆ ಅರ್ಧ. ಸೊ ಅದೆಲ್ಲ ತೆಗೆದುಕೊಂಡಿರೋದು ನನ್ನ ಸಿಸ್ಟರು ಊರಿಗೆ ತೊಗೊಂಡು ಹೋಗ್ತಾಳೆ. ನಾನು ಸ್ವಲ್ಪ ಆ ಸೈಡ್ ಏನಿದೆಯಲ್ಲ, ವಾಷಿಂಗ್ ಮಿಷಿನ್ ಪೌಡ್ರ್ ಇರ್ಬೋದು, 4-5 ಐಟಮ್ ಅಷ್ಟೇ ಖಾಲಿಯಾಗಿತ್ತು ಮನೇಲಿ, ಅದಷ್ಟೇ ತೆಗೆದುಕೊಂಡು ಬಂದೆ. ಉಳಿದಿದ್ದೆಲ್ಲ ನನ್ನ ಸಿಸ್ಟರ್ದೇ ಇದೆ, ತೆಗೆದುಕೊಂಡು ಹೋಗ್ತಾಳೆ ಇವಾಗ ಅವಳು ಊರಿಗೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.